ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶಿರೂರು ಶ್ರೀಗಳ ಪರ್ಯಾಯೋತ್ಸವದ ತಯಾರಿಗಳು ಆರಂಭ ಆಗಿದೆ. ಶಿರೂರು ಶ್ರೀ ವೇದವರ್ಧನ ತೀರ್ಥರು ಪುರ ಪ್ರವೇಶ ಮಾಡಿದ್ರು. ನಗರದ ಪ್ರಮುಖ ಬೀದಿಯಲ್ಲಿ ವೈಭವದ ಮೆರವಣಿಗೆ ನಡೆಯಿತು. ವಿವಿಧ ಭಜನಾ ತಂಡಗಳು, ಕಲಾ ತಂಡಗಳು ಹಾಗೂ ಸಾವಿರಾರು ಜನರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಇನ್ನು ಜನವರಿ 18ರ ಮುಂಜಾನೆ ಸರ್ವಜ್ಞ ಪೀಠಾರೋಹಣವರೆಗೆ ನಿರಂತರ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಉಡುಪಿಯಲ್ಲಿ ನಾಡಹಬ್ಬದ ಸಂಭ್ರಮ ಮೇಳೈಸಲಿದೆ. ಎರಡು ವರ್ಷದ ಪುತ್ತಿಗೆ ಪರ್ಯಾಯದ ಅಧಿಕಾರಾವಧಿ ಮುಕ್ತಾಯ ಆಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಶಿರೂರು ಸ್ವಾಮೀಜಿಗಳು ಕೃಷ್ಣನ ಪೂಜಾಧಿಕಾರದ ಒಂದು ಅಧಿಕಾರವನ್ನು ಪಡೆದುಕೊಳ್ಳಲಿಕ್ಕಿದ್ದಾರೆ. ವೇದವರ್ಧನ ತೀರ್ಥ ಶ್ರೀಪಾದರ ಪುರ ಪ್ರವೇಶ ಈಗ ಆಗ್ತಾ ಇದೆ. ಈಗಾಗಲೇ ದೇಶ ಸಂಚಾರವನ್ನು ಮಾಡಿ ಬೇರೆ ಬೇರೆ ಕ್ಷೇತ್ರಗಳನ್ನು ಸಂಚಾರ ಮಾಡಿಕೊಂಡು ನೇರವಾಗಿ ಉಡುಪಿಗೆ ಬರುವಂಥ ದಿನ ಇವತ್ತು. ನಾವು ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ ಕಡಿಯಾಳಿ ಕ್ಷೇತ್ರದಿಂದ ದೇವರ ದರ್ಶನವನ್ನು ಮಾಡಿ ಸ್ವಾಮೀಜಿಯವರು ಈಗ ಉಡುಪಿ ಪುರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅತಿ ಕಿರಿಯ ವಟು ಅನ್ನುವಂಥದ್ದು ಅಂದರೆ 20 ವರ್ಷ ಈಗ ಅವರಿಗೆ ತುಂಬುತ್ತಾ ಇರುವಂಥದ್ದು. ಈಗಾಗಲೇ ಅವರನ್ನು ಉಡುಪಿಯ ಶ್ರೀಕೃಷ್ಣನ ಪೂಜಾಧಿಕಾರವನ್ನು ಪಡೆದುಕೊಳ್ಳಲಿಕ್ಕೆ 18ನೇ ತಾರೀಕು ಮುಂಜಾನೆ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ನಾವು ನೋಡ್ಬೋದು ಒಂದು ವೈಭವದ ಪುರ ಪ್ರವೇಶವನ್ನು ಸ್ವಾಮೀಜಿಯವರು ಕಂಡುಕೊಳ್ತಾ ಇರುವಂಥದ್ದು. ವಿವಿಧ ಬೇರೆ ಬೇರೆ ಟ್ಯಾಬ್ಲೋಗಳು, ಸಂಗೀತ ಕಾರ್ಯಕ್ರಮಗಳು, ಅದರ ಜೊತೆಗೆ ಭಜನಾ ಕುಣಿತಗಳು, ಈ ಥರದ ಎಲ್ಲ ಕಾರ್ಯಕ್ರಮದ ಮೂಲಕ ಸ್ವಾಮೀಜಿಯವರನ್ನು ಬರಮಾಡಿಕೊಳ್ಳುವಂಥದ್ದು. ಇವತ್ತಿನಿಂದ ಅವರು ಉಡುಪಿ ಗ್ರಾಮದಲ್ಲಿ ಸಂಚಾರವನ್ನು ಮಾಡ್ತಾರೆ. ಅಂದರೆ ಬೇರೆ ಬೇರೆ ಪಾದಪೂಜೆಗಳು, ಬೇರೆ ಬೇರೆ ಕ್ಷೇತ್ರಗಳನ್ನು ಭೇಟಿ ಕೊಡುವಂಥದ್ದು, ಈ ಥರದ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ತಾರೆ. 17 ಮತ್ತು 18 ಅಂದರೆ 18ರ ಮುಂಜಾನೆ 5:15ಕ್ಕೆ ಅವರು ಸರ್ವಜ್ಞ ಪೀಠವನ್ನು ಅವರೋಹಣ ಮಾಡಲಿಕ್ಕಿದ್ದಾರೆ. ಅಲ್ಲಿಂದ ಮುಂದೆ 2 ವರ್ಷಗಳ ಕಾಲ ವೇದವರ್ಧನ ತೀರ್ಥ ಶ್ರೀಪಾದರು, ಶಿರೂರು ಶ್ರೀಪಾದರು ಶ್ರೀಕೃಷ್ಣನಿಗೆ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ಈ ಒಂದು ಅಧಿಕಾರ ಹಂಚಿಕೆ ಅದು ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಮತ್ತು ಅದಕ್ಕೆ ಪೂರ್ವಭಾವಿಯಾಗಿ 1 ವರ್ಷಗಳ ಕಾಲ ಕಾರ್ಯಕ್ರಮಗಳು ನಡೀತದೆ. ಅದರ ಕೊನೆಯ ಕಾರ್ಯಕ್ರಮ ಕಡಿಯಾಳಿಯಲ್ಲಿ ನಡೆದಿರುವಂಥದ್ದು. ಸಾವಿರಾರು ಜನ ಕಲಾವಿದರು ಮತ್ತು ಪುರದ ಜನರು ಸ್ವಾಮೀಜಿಯವರನ್ನು ಬರಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.